ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಷಯ ಏನಂದರೆ, ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ನೋಟಿಫಿಕೇಷನನ್ನು ಹೊರಡಿಸಿದರು ಅವರು. ಈ ನೋಟಿಫಿಕೇಷನ್ ಬಗ್ಗೆ ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಮೊದಲ ಅಧಿಸೂಚನೆ ನೋಡಿ. ಇನ್ನು ಮೊದಲನೇದಾಗಿ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ, ಇಲ್ಲಿ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಇನ್ನೂ ಆರಂಭ ಆಗಿಲ್ಲ, ನಾಳೆ ಆರಂಭ ಆಗುತ್ತೆ. 23/10/2025ರಿಂದ 9/11/2025 ಅರ್ಜಿ ಸಲ್ಲಿಸಬಹುದು. ಇದು ಅರ್ಜಿ ಓನ್ಲಿ ಆಫ್ಲೈನ್. ಪರೀಕ್ಷೆ ಆಫ್ಲೈನಲ್ಲಿ ಇರುತ್ತೆ ಅಂತ ಹೇಳಿದರೆ. ಇನ್ನು ಪತ್ರಿಕೆ 1 7/12/2025 ಭಾನುವಾರದಿಂದ ನಡೆಯುತ್ತೆ. ಸಮಯ 9:30ರಿಂದ 12ರವರೆಗೆ. ಇನ್ನು ಪತ್ರಿಕೆ 2 7/12/2025 ಭಾನುವಾರ. ಇದ್ರ ಸಮಯ ಮಧ್ಯಾಹ್ನ 2ರಿಂದ ಮಧ್ಯಾಹ್ನ 4:30ರವರೆಗೆ ನಡೆಯುತ್ತದೆ ಅಂತ ಹೇಳಿದರೆ. ಇನ್ನು ನಂತರ ಇದರ ಹಿನ್ನೆಲೆಯನ್ನು ನೋಡಿದ್ರೆ, ನೋಟಿಫಿಕೇಷನ್ನ ನೋಡಿ, ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಒಂದ್ಸಲ ಚೆಕ್ ಮಾಡಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತೆ. ಇದು ಸುಮ್ಮನೆ ಒಂದು ಡೀಟೇಲ್ಸ್ಗೋಸ್ಕರ ನಾನು ಒಂದಿಷ್ಟು ಹೇಳ್ತಿದ್ದೀನಿ. ಶೀರ್ಷಿಕೆ ವ್ಯಾಖ್ಯಾನ. KRT ಟೆಟ್ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಇಲ್ಲಿದೆ ನೋಡಿ. KR ಟೆಟ್ ಅಂದರೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಸೊ ನೆಕ್ಸ್ಟ್ ಇನ್ನು ಅರ್ಹತೆ ಅಭ್ಯರ್ಥಿಗಳ ಸೂಚನೆ ನೋಡೋಣ. ಇದು ಮೇನ್ ಇಂಪಾರ್ಟೆಂಟ್ ಆಗಿದೆ. ಸೂಚನೆಗಳು ನಾವು ನೋಡ್ಬೇಕಾಗಿರೋದು. ಸೂಚನೆಗಳೇನೆಂದರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ 23/10/2025ರಿಂದ ಹಾಗೆ 9/11/2025 ಒಳಗಾಗಿ ಇಲಾಖಾ ವೆಬ್ಸೈಟ್ ಆದಂಥ schooleducation.karnataka.government.ಗೆ ಲಾಗಿನ್ ಆಗಿ ಅರ್ಜಿ ಸಲ್ಲಿಸುವುದು ಅಂತ ಹೇಳಿದ್ದಾರೆ. ಆನ್ಲೈನ್ ಅರ್ಜಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪರಿಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಹಾಗೂ ಪೂರ್ಣ ವಿವರಗಳನ್ನೊಳಗೊಂಡ ಅರ್ಜಿ ಕಂಪ್ಯೂಟರ್ ಜನರೇಟ್ ಪ್ರಕ್ರಿಯೆ ಪ್ರಿಂಟೌಟನ್ನು ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ. ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅವರು ಹೆಚ್ಚುವರಿಯಾಗಿ ಅರ್ಜಿ ಸಲ್ಲಿಕೆಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಅಂತಂದರೆ ಒಂದಕ್ಕಿಂತ ಹೆಚ್ಚಾಗಿ ಒಂದು ಸಲ್ಲಿಸಿದರೆ 2 ಸಲ್ಲಿಸಿದರೆ ಆದರೆ ಮತ್ತೆ ಎರಡನೇದು ಕೂಡ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ ಕ್ರಮವನ್ನು ನೋಡಿದರೆ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲ ಅಭ್ಯರ್ಥಿಗಳು ಇಲಾಖಾ ವೆಬ್ಸೈಟಲ್ಲಿ schooleducation.karnataka.government ಸಂಪರ್ಕ ಸೂಚನೆಯಲ್ಲಿ ನೀಡಲಾಗಿರುವ ಸೂಚನೆಗಳನ್ನು ತಪ್ಪದೆ ಓದುತ್ತೆ. ರಿಜಿಸ್ಟ್ರೇಷನ್ ಇರುತ್ತೆ ಮೊದಲನೇದಾಗಿ. ನಂತರ ರಿಜಿಸ್ಟ್ರೇಷನ್ ಆಗಿ ಲಾಗಿನ್ ಆಗಿ ಆನ್ಲೈನ್ ಅರ್ಜಿ ಪೂರ್ಣ ಭರ್ತಿಯನ್ನು ಮಾಡಬೇಕು. ಯೂಸರ್ ID ಪಾಸ್ವರ್ಡು ಯಾವುದೇ ಕಾರಣಕ್ಕೂ ನೀವು ಮರೆಯುವಂತೆ ಆಗಿಲ್ಲ, ಯಾಕಂದರೆ ಅದು ಬೇಕಾಗುತ್ತೆ ಮುಂದೆ. ಇನ್ನು ಅಭ್ಯರ್ಥಿ ಪಾಸ್ಪೋರ್ಟ್ ಅಳತೆ ಒಂದು ಭಾವಚಿತ್ರ ಇರುತ್ತೆ ಇದಕ್ಕೆ. ಮತ್ತು ಅರ್ಜಿ ಸಲ್ಲಿಸಬೇಕಾಗಿದೆ ಅಭ್ಯರ್ಥಿ ಭಾವಚಿತ್ರ ಪಾಸ್ಪೋರ್ಟು 50 KB ಹಾಗೂ ಕಪ್ಪು ಶಾಯಿಯಲ್ಲಿ ಮಾಡಿರುವಂಥ ಸಹಿ ಅಂದರೆ ಬ್ಲ್ಯಾಕ್ ಪೆನ್ನಲ್ಲಿ 40 KBಗೆ ಮೀರಿದಂತೆ ಸ್ಕ್ಯಾನ್ ಮಾಡಿದಂಥ ಅಂಕಣದಲ್ಲಿ ಅಪ್ಲೋಡ್ ಮಾಡಬೇಕಿದು ಭಾವಚಿತ್ರ ಮತ್ತು ಸಿಗ್ನೇಚರನ್ನು. ಇನ್ನು ಭಾವಚಿತ್ರ ಸಹಿ ಹೆಸರು ತಾಳೆ ಆಗಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ಇರುವುದಿಲ್ಲ ಅಂತ ನೋಡಿ ಏನು ಹೇಳಿದರೆ. ಅಭ್ಯರ್ಥಿಯು ಭಾವಚಿತ್ರ ಸಹಿ ಹಾಗೂ ತಾಳೆ ಆಗದಿದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶವಿರುವುದಿಲ್ಲ. ಸೊ ಹಾಗಾಗಿ ನೀವು ಅರ್ಜಿ ಸಲ್ಲಿಸುವಾಗ ಯಾವುದು ಫೋಟೋ ಕೊಟ್ಟಿರ್ತೀರ ಮತ್ತು ಅಲ್ಲಿ ಸಿಗ್ನೇಚರ್ ಸಹಿ ಯಾವ ರೀತಿ ಮಾಡಿರ್ತೀರ ಅದೇ ಪರೀಕ್ಷಾ ಕೊಠಡಿಯಲ್ಲಿ ಕೂಡ ನಿಮ್ಮದು ಸೇಮ್ ಆಗಿರ್ಬೇಕಂತ ಹೇಳ್ತಿದ್ದಾರೆ ಅವರು. ಇನ್ನು ಪರೀಕ್ಷಾ ಶುಲ್ಕ ನೆಟ್ ಬ್ಯಾಂಕಿಂಗಲ್ಲಿ ಮಾತ್ರ ಇರುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು ಮತ್ತು ಕ್ರೆಡಿಟ್ ಕಾರ್ಡು, ಬ್ಯಾಂಕ್ ಅಥವಾ ಚಲನ್ ತುಂಬುವುದಾದರೆ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮಾತ್ರ ಅವರು
ಹೇಳಿದ್ದಾರೆ. ಅಲ್ಲಿ ಮಾತ್ರ ಚಾಲನೆ ತುಂಬಿದಾಗ, ಇನ್ನು ಬೇರೆ ಬ್ಯಾಂಕಲ್ಲಿ ಯಾವುದು ಕೂಡ ಅಲೋ ಮಾಡಿಲ್ಲ ಅವರು. ಇನ್ನು ಇಂಟರ್ನೆಟ್ ಸರ್ವಿಸ್ ಕೂಡ ಇನ್ನು ಅಭ್ಯರ್ಥಿಯು ಇನ್ನೊಂದು ಕೊಟ್ಟಿದ್ದಾರೆ ಇಲ್ಲಿ. ಟೆಟ್ಗೆ ಅರ್ಜಿ ಸಲ್ಲಿಸುವವರು ಅಭ್ಯರ್ಥಿಗಳು ಬಳಕೆಯಲ್ಲಿರುವಂಥ ತಮ್ಮ ಸ್ವಂತಹ ಮೊಬೈಲ್ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ವಿಳಾಸವನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕಂತ ಹೇಳ್ತಾರೆ ಅವರು. ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಅದು ಇರಲೇಬೇಕು ಅಂತ ಹೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಂಬರು ಮತ್ತು ಇಮೇಲ್ ಹಾಕೋದನ್ನು ಮರಿಬೇಡಿ. ಹೆಚ್ಚುವರಿ ಮಾಹಿತಿ ಪಡೆದುಕೊಳ್ಳೋದ್ರೆ ಇಲಾಖೆ ವೆಬ್ಸೈಟ್ಗೆ ಹೋಗ್ಬೋದು. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ನಾವು ಇವಾಗ ಇಲ್ಲಿ 2 ಬರಿಬೋದಾಗಿರುತ್ತೆ. 2 ಪತ್ರಿಕೆಗಳಿದ್ದಾವೆ. ನೀವು ಇದರಲ್ಲಿ ಪತ್ರಿಕೆ 1 ಪತ್ರಿಕೆ 2 ಅಂತಿದೆ. ಇದರಲ್ಲಿ ನೀವು ಯಾವುದಾದ್ರೂ ಒಂದು ಕೂಡ ಬರಿಬೋದು ಅಥವಾ 2 ಕೂಡ ಬರಿಬೋದು, ನಿಮಗೆ ಬಿಟ್ಟಿದ್ದು. ಇನ್ನು ಅರ್ಜಿ ಶುಲ್ಕ ಪತ್ರಿಕೆ 1 ಅಂತಂದರೆ ಮುಂದೆ ಹೇಳ್ತಾ ಹೋಗ್ತೀನಿ, ಅಲ್ಲಿ ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ ಯಾವ ರೀತಿ ಅಂತ. ಇನ್ನು ಅರ್ಜಿ ಶುಲ್ಕ ಅಂದರೆ ಸಾಮಾನ್ಯ ವರ್ಗ 2A 2B 3A ಮತ್ತು 3B ಅವರಿಗೆ 700 ರೂಪಾಯಿ ಇದೆ, 700 ಇದೆ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಮಾತ್ರಕ್ಕೆ 350 ಇದೆ. ಇದರಲ್ಲಿ ಯಾವುದಾದ್ರೂ ಕೂಡ 2 ಪತ್ರಿಕೆ ಬರಿತೀನಿ ಅಂತಂದರೆ 2 ಪತ್ರಿಕೆ ಬರಿತೀನಿ ಅಂತಂದರೆ ಸಾಮಾನ್ಯ ವರ್ಗದವರಿಗೆ 1000 ರೂಪಾಯಿ ಇದೆ ಮತ್ತು ಇವರಿಗೆ 500 ರೂಪಾಯಿ ಆಗುತ್ತೆ. ಇಲ್ಲ ಒಂದೇ ಬರಿತೀನಿ ಅಂತಂದರೆ ಒಂದಕ್ಕೆ 700, ಇಲ್ಲಿ ಒಂದಕ್ಕೆ 350 ಆಗುತ್ತೆ. ಇನ್ನು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷೆಯಿಂದ ವಿನಾಯಿತಿ, ಅವರು ಸಂಪೂರ್ಣ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇಲ್ಲ ಅವ್ರಿಗೆ. ಇನ್ನು ಇದು ನೆಟ್ ಬ್ಯಾಂಕಿಂಗ್ ಇದೆ. ಇನ್ನು ಪ್ರವೇಶ ಪತ್ರವನ್ನು ನೋಡೋದಾದರೆ ಇಲ್ಲಿ ಪ್ರವೇಶ ಪತ್ರ ಅಭ್ಯರ್ಥಿ KRTET ವೆಬ್ಸೈಟಲ್ಲಿ ಪ್ರವೇಶ ಪತ್ರವನ್ನು 1/12/2025 7/12/2025 ಅವೈಲೇಬಲ್ ಇರುತ್ತೆ. ಅಂದರೆ 1ನೇ ತಾರೀಕಿನ 1ನೇ ತಾರೀಕು 12ನೇ ತಿಂಗಳು 2025 7/12/2025 ವೆಬ್ಸೈಟ್ನಲ್ಲಿ ಹಾಲ್ ಟಿಕೆಟ್ ಬಿಡ್ತಾರೆ. ಇವಾಗ ಲಾಗಿನ್ ಮಾಡ್ಕೊಂಡು ಪಡೆದುಕೊಳ್ಬೋದು. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲಾಗಿನ್ ಹಾಗೂ ಪಾಸ್ವರ್ಡ್ ಅತ್ಯಂತ ಗೌಪ್ಯವಾಗಿ ಜಾಗರೂಕತೆಯಿಂದ ಇಟ್ಟುಕೊಳ್ಳೋದು ತಿಳಿಸಲಾಗಿದೆ ಅಂತೇಳಿ. ಸೊ ಹಾಗಾಗಿ ಯಾರ್ದು ಪಾಸ್ವರ್ಡು ಮತ್ತು ಲಾಗಿನ್ ID ಮರಿಬೇಡ್ರಿ ಅಂತ ಹೇಳ್ತಾ. ಇನ್ನು ಪರೀಕ್ಷೆ ಸಮಯ ಆವಾಗಲೇ ಹೇಳಿದಾಗೆ ಪತ್ರಿಕೆ ಭಾನುವಾರದಂದು ಇರುತ್ತೆ 7ನೇ ತಾರೀಕು. ಪತ್ರಿಕೆ 1 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಇರುತ್ತೆ. ಪತ್ರಿಕೆ 2 2ರಿಂದ 4ವರೆಗೆ ಇರುತ್ತೆ. ಇದು ಕೂಡ 2 ಗಂಟೆ 30 ನಿಮಿಷ 2 ಗಂಟೆ 30 ನಿಮಿಷ 2 ಪತ್ರಿಕೆ. ಇನ್ನು ಇಲ್ಲಿ ನೋಡೋದಾದರೆ ಪತ್ರಿಕೆ 1 ಹೇಳಿದಲ್ವ 2 ಇದಿರುತ್ತೆ. ಸೊ ಪತ್ರಿಕೆ 1 ಅಂದರೆ 1ರಿಂದ 5ನೇ ತರಗತಿಯವರಿಗೆ ಮಾತ್ರ, ಅಂದರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಮಾತ್ರ ನೀವು ಬೋಧನೆಯನ್ನು ಮಾಡಬೇಕಾಗಿರುತ್ತೆ. ಕನಿಷ್ಠ ವಿದ್ಯಾರ್ಹತೆ ಇದು. ಇನ್ನು PUC ಇದಕ್ಕೆ ವಿದ್ಯಾರ್ಥಿ ನೋಡಿದರೆ PUC ಪಾಸಾಗಿರಬೇಕು ಮತ್ತು D.Ed ಪಾಸಾಗಿರಬೇಕು. ಇನ್ನು ಪತ್ರಿಕೆ 2 ಅಲ್ಲಿ ಕೂಡ ಇದು 6ರಿಂದ 8ನೇ ತರಗತಿಯವರೆಗೆ ಮಾತ್ರ ಬೋಧನೆ ಆಗಿರುತ್ತೆ. ಇದು ಪತ್ರಿಕೆ 1 ಪತ್ರಿಕೆ 2ರವರೆಗೆ. ಇದರಲ್ಲಿ ಕೂಡ B.Ed D.Ed ಆಗಿರುತ್ತೆ. ನಂತರ ಪದವಿಯಲ್ಲಿ ಸೂಚನೆ ನೋಡಿ, ಹಾಗೆ ಕನಿಷ್ಠ ಪದವಿಯಲ್ಲಿ ಕನಿಷ್ಠ 50% ಅಂಕಗಳು. ಈ ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದು ಶಿಕ್ಷಕರ ಅರ್ಹತಾ ಪರೀಕ್ಷೆ ವಿಷಯ 2 ಶಿಕ್ಷಕರಾಗಿ ಹೇಳಿದ ರೀತಿಯಾಗಿ 1ರಿಂದ 5ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಒಂದಿದು, ಇನ್ನು 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ 2 ಹಂತದಲ್ಲಿರುತ್ತೆ. ನೀವು ಯಾವುದಾದ್ರೂ ಕೂಡ ಒಂದನ್ನು ಬರೀಬೋದು. MCQs ಆಗಿ ಇರುತ್ತೆ ಟೋಟಲ್ ಆಗಿ. ಇದು ನೆಗೆಟಿವ್ ಮಾರ್ಕ್ಸ್ ಏನಿರೋದಿಲ್ಲ, ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂತ ಹೇಳಿದರೆ ಇದಕ್ಕೆ. ಇನ್ನು ಭಾಷೆ ಪತ್ರಿಕೆ ಕಡ್ಡಾಯ ನೋಡಿ, ಪರೀಕ್ಷಾ ಅವಧಿ 2 ಗಂಟೆ 30 ನಿಮಿಷ ಇರುತ್ತೆ, ನೋಡ್ಕೊಳ್ಳಿ ಇದನ್ನು. ಇನ್ನು ನಂತರ ಪ್ರಶ್ನೆ ಪತ್ರಿಕೆ ಸ್ವರೂಪ ಇದೆಲ್ಲ
ನೋಟಿಫಿಕೇಷನ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಟೆಲಿಗ್ರಾಮ್ ಗ್ರೂಪಲ್ಲಿ ನೋಟಿಫಿಕೇಷನ್ ಇರುತ್ತೆ, ನೀವು ಒಂದ್ಸಲ ಚೆಕ್ ಮಾಡಿ ಓದ್ಕೊಂಡು ನೀವು ಅರ್ಜಿನ ಸಲ್ಲಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಏನಾದ್ರು ಇರ್ಬೋದೇನೋ ಕರ್ನಾಟಕ ಅಷ್ಟು ಲಾಸ್ಟಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಏನಂದರೆ ಆನ್ಲೈನ್ ಶುಲ್ಕ ಕೊಟ್ಟಿದ್ದಾರೆ. ಆನ್ಲೈನ್ ಶುಲ್ಕ 23ರಿಂದ 9/11 ಸ್ಟಾರ್ಟ್ ಆಗುತ್ತೆ. ಅರ್ಜಿ ಶುಲ್ಕ ಕೊನೆಯ ದಿನಾಂಕ 10, ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 10/11/2025 ಅಂತ ಕೊಟ್ಟಿದ್ದಾನೆ. ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳಿದಾಗೆ 1/12/2025ರಿಂದ 7/12/2025 ಮಾತ್ರ ಲಭ್ಯವಿರುತ್ತೆ. ಪರೀಕ್ಷೆ ದಿನಾಂಕ ಕೂಡ 7/12 ಭಾನುವಾರದಂದು ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಕೇಂದ್ರ ಪ್ರವೇಶ ಪತ್ರದಲ್ಲಿ ಸೂಚಿಸಿದಂತೆ ಪರೀಕ್ಷೆ ದಿನದಂದು ತರಬೇಕಾದ ವಸ್ತುಗಳು: ಪ್ರವೇಶ ಪತ್ರ, ನೀಲಿ ಪೆನ್ ಅಥವಾ ಬ್ಲ್ಯಾಕ್ ಕಪ್ಪು, ಬೆಲ್ ಪೆನ್ ಕಪ್ಪು ಬಣ್ಣದ್ದು. ಇನ್ನು ಪರೀಕ್ಷೆದ ಸಮಯ ಕೂಡ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬೋದು. ಇನ್ನು ಅಷ್ಟೇ, ಇದರ ಸಂಪೂರ್ಣ PDF ಕೂಡ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಹಾಕಿರ್ತೀನಿ. ಈ ವಿಡಿಯೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಒಂದ್ಸಲ ವಿಸಿಟ್ ಮಾಡಿ ಸಂಪೂರ್ಣವಾಗಿ ಇನ್ನೊಂದು ಸಲ ನೀವು ಓದ್ಕೊಂಡು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.